श्रीगुरुभ्यो नमः। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं। ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ನಿನ್ನೆಯಿಂದ ಋಷಿ ಮುನಿಗಳ ಒಂದು ಚಿಂತನೆ, ವರ ಮತ್ತು ಶಾಪಗಳಲ್ಲಿ ಋಷಿ ಮುನಿಗಳ ಚಿಂತನೆ ಅಂತ ನಿನ್ನೆ ಒಂದು ಹೇಳಿದ್ದನ್ನ ಮತ್ತೆ ಸಮರೈಸ್ ಆಗಿ ಹೇಳೋದಾದ್ರೆ, ನಾವು ಆ ಋಷಿಮುನಿಗಳ ಚರಿತ್ರೆಯನ್ನ 80 ಋಷಿಮುನಿಗಳ ಚರಿತ್ರೆಯನ್ನ, ಋಷಿಕೆಯರ ಚರಿತ್ರೆಯನ್ನ ಕೇಳ್ತಾ ಬಂದಿದ್ವಿ. ಆದರೆ ಅವರ ಚರಿತ್ರೆ, ಅವರ ಸಾಧನೆಯ ಬಗ್ಗೆ ಕೇಳಿದ್ವಿ. ಆದರೆ ಅವರಿಂದಾಗಿ, ಅವರ ಹುಟ್ಟಿನಿಂದಾಗಿ, ಅಂದ್ರೆ ಅವರು ಈ ಪ್ರಪಂಚಕ್ಕೆ ಬಂದಾಗ ಅದರಿಂದ ಬೇರೆ ಬೇರೆ ಎಂಥ ಸಾಧನೆಗಳು, ಅಂದ್ರೆ ನಮಗೆಲ್ಲ ಎಂತಹ ಉಪಯೋಗವಾಗಿದೆ. ನಾವೇನು ಅನ್ಕೋತೀವಿ, ವರ ಅಂದ್ರೆ ಏನೋ ಒಂದು ರೀತಿಯಲ್ಲಿ ನಮಗೆ ಒಳ್ಳೇದು, ಶಾಪ ಅಂದ್ರೆ ತುಂಬಾ ಕಷ್ಟ ರೀ ಅನುಭವಿಸೋದು. ನೋಡಿ, ಗಜೇಂದ್ರಂಗೆ ಶಾಪ ಬಂತು, ಎಷ್ಟು ಕಷ್ಟ, 1000 ವರ್ಷಗಳ ಕಾಲ ಕಷ್ಟಪಟ್ಟ. ಅದು ಒಂದು ಇದರ ಯೋನಿಯಲ್ಲಿ ಏನು, ಆ ಆನೆಯ ಎಂತಹ ದೊಡ್ಡ ಶರೀರ, ನಮಗೆ ಒಂದು ಸ್ವಲ್ಪ ದಪ್ಪ ಆದ್ರೇನೆ ನಮ್ಮ ಮನಸ್ಸು ಅಯ್ಯೋ ನಮಗೆ ಭಾರ ಆಗ್ತಾ ಇದೀವಿ, ನಮಗ್ ನಾವೇ ಭಾರ ಅಂತ ಅನ್ಕೋತೀವಿ. ಅಂಥದ್ದು ಆನೆಯ ಜನ್ಮ ಬಂದು ಅವನು ಎಷ್ಟು ಕಷ್ಟಪಟ್ಟರಿ. ಶಾಪ ಅನ್ನೋದು ಕಷ್ಟ, ವರ ಅನ್ನೋದು ಇಷ್ಟ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಆದರೆ ಭಗವಂತ, ಎಲ್ಲರಲ್ಲಿ ಭಗವಂತ ಇದ್ದಾನೆ ಅನ್ನುವ ಒಂದು ಚಿಂತನೆ ನಮಗೆ ಬರಬೇಕಾದ್ರೆ ಇಂತಹ ಒಂದು ಚರಿತ್ರೆಗಳನ್ನ ನಾವು ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡು, ಅದು ಕೇವಲ ಗುರುಗಳು ಕೊಡ್ತಾರೆ, ಆ ದೃಷ್ಟಿಕೋನದಿಂದ ನಾವು ನೋಡಿದಾಗ, ಹೌದಲ್ವಾ, ಗಜೇಂದ್ರ, ನಾನೀಗ ಹೇಳಿದ ಎಕ್ಸಾಂಪಲ್ಲೇ ತಗೋತೀನಿ. ಗಜೇಂದ್ರ ಅವನಿಗೆ ಕಷ್ಟಪಟ್ಟ ಅಂತ ನಮಗೆ ಹೊರಗಿನ ನೋಟದಲ್ಲಿ ಅನ್ಸುತ್ತೆ. ಆದರೆ ಅದು ಅವನಿಗೆ ಭಗವಂತ ಋಷಿ ಮುನಿಗಳಲ್ಲಿ ನಿಂತು ಅವನಿಗೆ ಮಾಡಿದಂತಹ ಅನುಗ್ರಹ ಅಂತ ನಾವು ತಿಳಿಬೇಕು. ಹೇಗೆ ಅಂದ್ರೆ, ಗಜೇಂದ್ರನಿಗೆ ಇನ್ನೂ ಎಷ್ಟು ದಿನಗಳ, ಇಂದ್ರದ್ಯುಮ್ನ ರಾಜನಿಗೆ ಆ ಭಗವಂತನ ಅನುಗ್ರಹ ಹೇಗೆ ಆಗಬೇಕು ಅನ್ನೋದನ್ನ ಋಷಿಮುನಿಗಳಲ್ಲಿ ಇರ್ತಕ್ಕಂಥ ಅಂತರ್ಯಾಮಿಯಾದ ಭಗವಂತ, ನೀನು 1000 ವರ್ಷಗಳ ಕಾಲ ತಪಸ್ಸಿನಂತೆ, ನೋಡಿ ತಪಸ್ಸು ಮಾಡೋದು ಬಹಳ ಕಷ್ಟ ಇದೆ, ಮನುಷ್ಯನಾಗಿ ತಪಸ್ಸು ಮಾಡೋದು. ಆ ಗಜಯೋನಿಯಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ತಿನ್ನೋದು ಆಹಾರವನ್ನ ತಿನ್ನೋದು, ಆದರೆ ಒಳಗೆ ಜ್ಞಾನವನ್ನ ಕೊಟ್ಟು ಬಿಟ್ಟ. ಪ್ರತಿ ಕ್ಷಣದಲ್ಲಿ ಅವನು ತಪಸ್ಸಿನಂತೆ ಜೀವನ ಮಾಡಿದ. ಹಾಗೆ ಮಾಡಿದ ಮೇಲೆ ಭಗವಂತನ ವಿಷ್ಣು ಚಕ್ರ ಅವನನ್ನ ಬಂದು ಆ ಯೋನಿಯಿಂದ ಕಳೆಯಿತು. ನೋಡಿ, ಆ ದೇಹಕ್ಕೆ ವಿಷ್ಣು ಚಕ್ರ. ಹಿಂದೆ ನಾವು ಶ್ರೀಪಾದರಾಜರ, ಧ್ರುವರಾಜರ ಕಥೆಯಲ್ಲಿ ಕೇಳ್ತೀವಿ, ಶಂಖ ಸ್ಪರ್ಶವನ್ನ ಪಡೆದಂತಹ ಕಪೋಲ, ಇಂತಹ ಶಂಖ ಸ್ಪರ್ಶವನ್ನ ಅನುಭವಿಸಿದಂತಹ ಶ್ರೀಪಾದರಾಜರನ್ನ ನಾವು ನಮಸ್ಕಾರ ಮಾಡಿ, ಸ್ವಾಮಿ ಜ್ಞಾನವನ್ನ ಕೊಡಿ. ಆದರೆ ಆ ಒಂದು ಎಷ್ಟು ಅನುಗ್ರಹ ಬರಬೇಕಾದ್ರೆ ನಮಗೆ ತಪಸ್ಸಿರ್ಬೇಕು. ಅಂದ್ರೆ ಅಲ್ಲಿ ಆ ದೇವಲ ಋಷಿಗಳು ಮಾಡಿದಂತಹ, ಅವರ ಅಂತರ್ಯಾಮಿ ಭಗವಂತ ಮಾಡಿದಂತಹ ಅನುಗ್ರಹ, ಆ ಒಂದು ಇಂದ್ರದ್ಯುಮ್ನ ರಾಜನಿಗೆ, ನಿನಗೆ ಭಗವಂತನ ಚಕ್ರ ಬಂದು ಸೋಕಲಿ. ಅಂದ್ರೆ ಏನು, ಸುಲಭವಾಗಿತ್ತೇ ಭಗವಂತ ಚಕ್ರ, ಅವನು ಆ ಚಕ್ರವನ್ನೇ ಕಳಿಸ್ಬೋದಿತ್ತು. ಆದ್ರೆ ದೇವ ಓಡೋಡಿ ಬಂದ. ಋಷಿ ಮುನಿಗಳ ಮಾತನ್ನ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ, ಋಷಿ ಮುನಿಗಳ ಮಾತನ್ನ ಸತ್ಯವನ್ನ ಮಾಡೋದಕ್ಕಾಗಿ ಭಗವಂತ ಬಂದು ಅವನಿಗೆ ಅನುಗ್ರಹವನ್ನ ಮಾಡಿದ. ಇದು ನಾನು ನಿನ್ನೆ ಎಲ್ಲ ವಿಸ್ತಾರವಾಗಿ ನಾವು ಇದನ್ನ ಪೀಠಿಕೆಯನ್ನ ಕೇಳಿದ್ದೇವೆ. ಅದನ್ನ ನಾವು ಮತ್ತೊಮ್ಮೆ ಮನನ ಮಾಡಿಕೊಂಡು ಇವತ್ತಿನ ಚಿಂತನೆಯನ್ನ ನಾವು ಮುಂದುವರಿಸೋಣ. ನಾವು ಋಷಿ ಮುನಿಗಳ ಒಂದು ಶಾಪ ಬಂದಾಗ ಅವರಿಗೆ ಅದರಲ್ಲಿ ಆ ಶಾಪ ಹೇಗೆ ಅನುಗ್ರಹವಾಗಿತ್ತು ನಮಗೆಲ್ಲ ಅನ್ನೋದನ್ನ ತಿಳಿತಾ ಬಂದಿದ್ದೀವಿ. 2:4 ಆಗಿತ್ತು. ಇವತ್ತು ಮುಂದುವರಿಸೋಣ. ರಾವಣನಿಗೆ ವೇದವತಿಯಿಂದ ಶಾಪ ಬರುತ್ತೆ. ಹೇಗೆ ಅಂದ್ರೆ, ವೇದವತಿ ಯಾರು? ನಾವು ಕೇವಲ ಶ್ರೀನಿವಾಸ ಕಲ್ಯಾಣಕ್ಕೆ ಹೇಳುವಾಗ ವೇದವತಿಯ ಚಿಂತನೆ ಕೇಳ್ತೇವೆ. ಆದರೆ ಅದನ್ನ ಒಂದು ವಿಸ್ತಾರವಾಗಿ ಈ ದೃಷ್ಟಿಕೋನದಿಂದ ಅವರ ಒಂದು ಚರಿತ್ರೆಯನ್ನ ಕೇಳೋಣ. ವೇದವತಿ ಬ್ರಹ್ಮ ಋಷಿ ಕುಶಧ್ವಜನ ಮಗಳಾಗಿದ್ದಾಳೆ. ಕುಶಧ್ವಜ ಯಾರು ಅಂದ್ರೆ, ಗುರು ಬೃಹಸ್ಪತಿಯ ಮಗನಾಗಿದ್ದಾನೆ. ತನ್ನ ಜೀವನವಿಡೀ ಕುಶಧ್ವಜ ವೇದಗಳ ಪಠನ ಮತ್ತು ಅಧ್ಯಯನದಲ್ಲಿ ಕಳೀತಾನೆ. ಆಗ ಅವನ ತಪಸ್ಸಿನ ಫಲವಾಗಿ ಅವನಿಗೆ ವೇದವತಿ ಆ ಮಗಳನ್ನ, ಆ ಪುತ್ರ ರತ್ನವನ್ನ ಪಡಿತಾನೆ. ಅದಕ್ಕೆ ಅಂದ್ರೆ
ವೇದವತಿ ಅಂತ ಹೇಳಿ ಅವಳಿಗೆ ಹೆಸರಿಡ್ತಾನೆ. ಅಪ್ರತಿಮ ಸುಂದರಿಯಾಗಿರ್ತಾಳೆ. ಆಗ ವೇದವತಿ ಆ ಒಂದು ತನ್ನ ತಂದೆಯ ಇಚ್ಛೆಯಂತೆ ವಿಷ್ಣುವನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ಹೇಳಿ ತಂದೆಯ ಇಚ್ಛಾ ಇರುತ್ತೆ. ಹಾಗಾಗಿ ಲಕ್ಷ್ಮೀದೇವಿಯೇ ಬಂದಿರೋದು. ಅಲ್ಲಿ ಇಡೀ ವೇದಗಳ ಪಠನ ಹಾಗೂ ಅಧ್ಯಯನ ಮಾಡಿದಂತಹ ಭಗವಂತನಿಗೆ, ಆ ಒಂದು ಕುಶಧ್ವಜನಿಗೆ ಭಗವಂತ ಒಳಗಡೆ ಅವನ ಅಂತರ್ಯಾಮಿಯಾದ ಭಗವಂತ ಮಾಡಿದ ಅನುಗ್ರಹ ಅಂದರೆ ವೇದವತಿಯನ್ನ ಕೊಟ್ಟಿದ್ದಾನೆ. ಆಗ ಆ ವೇದವತಿಯನ್ನ ಎಲ್ಲ ರಾಜರೆಲ್ಲ ಬಂದು ಅಪೇಕ್ಷಿಸಿ ಬರ್ತಾರೆ. ಆಗ ಅವನು ನಾನು ಯಾರಿಗೂ ನನ್ನ ಮಗಳನ್ನು ಕೊಡೋದಿಲ್ಲ, ವಿಷ್ಣುವನ್ನೇ ನಾನು ಕೊಡೋದು ಅಂತ ಹೇಳಿ ಎಲ್ಲರನ್ನೂ ತಿರಸ್ಕಾರ ಮಾಡ್ತಾನೆ. ಆದರೆ ಒಬ್ಬ ಶಂಭುನ ಒಂದು ರಾಕ್ಷಸ ಕುಶಧ್ವಜನಲ್ಲಿ ಬಂದು ನನಗೆ ಆಕೆಯನ್ನು ಮದುವೆ ಮಾಡಿಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿತಾನೆ. ಆಗ ಅದಕ್ಕೆ ಕುಶಧ್ವಜ ಒಪ್ಪೋದಿಲ್ಲ. ಆಗ ಕುಶಧ್ವಜನ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಅವನ ಹೆಂಡತಿಯೂ ಸಹಿತ ಕುಶಧ್ವಜನ ಹೆಂಡತಿ ಅವನೊಡನೆ ಸಹಗಮನ ಮಾಡಿಬಿಡ್ತಾಳೆ. ಹೀಗೆ ಅನಾಥಳಾದಂತಹ ವೇದವತಿ ತನ್ನ ತಂದೆ ತಾಯಿಗಳ ಆಶ್ರಮದಲ್ಲಿ ಕುಳಿತು ವಿಷ್ಣುವನ್ನ ಮೆಚ್ಚಿಸಲು ಅಹೋರಾತ್ರಿ ಮಹಾ ತಪಸ್ಸನ್ನು ಕೈಗೊಂಡಿರ್ತಾಳೆ. ಆದರೆ ಒಮ್ಮೆ ಈ ಒಂದು ಈ ರಾವಣ, ಲಂಕೆಯ ರಾಜ ರಾವಣ ಇದ್ನಲ್ಲ, ದಿಗ್ವಿಜಯಕ್ಕೆ ಹೋಗ್ತಾ ಇರ್ತಾನೆ. ಹೋದಾಗ ಅವನಿಗೆ ಅಕಸ್ಮಾತ್ ಅನ್ನೋ ವರ್ಡ್ ಅರ್ಥ ಮಾಡ್ಕೊಳ್ಬೇಕು. ಕಸ್ಮಾತ್ ಅಂದ್ರೆ ವಿಷ್ಣು, ಕಸ್ಮಾತ್ ವಿಷ್ಣುವಿನ ದಯದಿಂದ ಅಂತ ಹೇಳಿ. ನಾನು ನೋಡಿ ಅಕಸ್ಮಾತ್ ಆಗಿ ನನಗೆ ಇವ್ರು ಸಿಕ್ಕಿದ್ರು ಅಂತೀವಿ. ಇಲ್ಲ, ಅಕಸ್ಮಾತ್ ಅಂದ್ರೆ ವಿಷ್ಣು, ಕಸ್ಮಾತ್ ಅವನ ದಯದಿಂದ, ಅವನ ಅನುಗ್ರಹದಿಂದ, ಅವನ ಪ್ರೇರಣೆಯಿಂದ ಅವರು ನಮಗೆ ಸಿಕ್ಕಿರ್ತಾರೆ ಅನ್ನೋದು ನಮಗೆ ನೋಡಿ ನಿತ್ಯದ ಬದುಕಿನಲ್ಲಿ ಋಷಿಮುನಿಗಳು ಕೊಡುವಂತಹ ಸಂದೇಶವಿದೆ. ಹೀಗೆ ರಾವಣ ಆ ಭಗವಂತನ ಅಕಸ್ಮಾತ್ ಅಂದ್ರೆ ನೋಡ್ತಾನೆ, ಅವನ ಕಣ್ಣಿಗೆ ವೇದವತಿ, ತಪಸ್ಸಿನಲ್ಲಿ ಕುಳಿತಿರ್ತಕ್ಕಂಥ ವೇದವತಿ ಅವನ ಕಣ್ಣಿಗೆ ಬೀಳ್ತಾಳೆ. ಅದ್ಭುತವಾದಂತಹ ಸೌಂದರ್ಯವಿದೆ. ಅದರಿಂದ ಆಕರ್ಷಿತನಾಗಿ ಅವನು ಬಂದು ನಾನು ನಿನ್ನ ಮದುವೆ ಮಾಡಿಕೊಳ್ತೇನೆ ಅಂತ ಹೇಳಿದಾಗ ಅವಳು ಅವನನ್ನ ತಿರಸ್ಕಾರ ಮಾಡಿಬಿಡ್ತಾಳೆ. ಆಗ ಅವನಿಗೆ ರಾವಣ ಬಹಳ ದೊಡ್ಡ ವೀರ, ಶೂರ ಅಂತ ಹೇಳಿ ಆಗಿನ ಕಾಲಕ್ಕೆ ಅವನು ಹೆಸರು ಪಡೆದಿದ್ದವನು. ಅವನಿಗೆ ಅವಮಾನ ತಡೆಯೋದಕ್ಕೆ ಆಗಲಿಲ್ಲ. ಅದರಿಂದ ಅವಳ ತಲೆ ಕೂದಲನ್ನು ಹಿಡಿದು ಬಲಾತ್ಕಾರ ಮಾಡಿ ಎಳೆದುಕೊಂಡು ಹೋಗಬೇಕು ಅಂತ ಮಾಡ್ತಾನೆ. ಆಗ ಅದರಿಂದ ಅತ್ಯಂತ ಕ್ರೋಧಗೊಂಡಂತಹ ವೇದವತಿ ಅಂದ್ರೆ ಯಾರು? ಅವಳಲ್ಲಿರ್ತಕ್ಕಂಥ ಅಂತರ್ಯಾಮಿ ಭಗವಂತ ಅಂತ ನಾವು ತಿಳಿಬೇಕು. ಆ ಕ್ರೋಧ ಬಂದಿದ್ದು ವೇದವತಿ. ಎಲ್ಲ ಲಕ್ಷ್ಮೀನಾರಾಯಣರಿಗೆ ಯಾವ ಕ್ರೋಧಗಳು ಇಲ್ಲ, ಕ್ಷಮಾತ್ಮಕೋ ಕ್ರೋಧ. ರಾವಣ ಯಾರು ಅನ್ನೋದು ಭಗವಂತನಿಗೆ ಗೊತ್ತಿದೆ. ಆದರೆ ತಾವು ಮುಂದೆ ಒಂದು ಇದಕ್ಕೆ ಪೀಠಿಕೆ, ರಾಮಾವತಾರಕ್ಕೆ ಪೀಠಿಕೆ ಹಾಕಬೇಕಾಗಿದೆ, ಸೀತಾವತಾರಕ್ಕೆ ಪೀಠಿಕೆ ಹಾಕಬೇಕಾಗಿದೆ. ಅದಕ್ಕೆ ವೇದವತಿ ಹೇಳ್ತಾಳೆ, ನೀನು ಯಾವುದೇ ಹೆಣ್ಣನ್ನಾದರೂ ಅವಳ ಇಚ್ಛೆಗೆ ವಿರುದ್ಧವಾಗಿ ನೀನು ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟೆ ಅಂದರೆ ಆ ಕ್ಷಣ ನಿನ್ನ ಮರಣವಾಗತ್ತೆ. ಆಗ ಶಪಿಸಿ ತಾನು ಆ ಒಂದು ಯೋಗಾಗ್ನಿಯಿಂದ ತನ್ನ ಈ ಶರೀರವನ್ನ ತ್ಯಾಗ ಮಾಡಿಬಿಡ್ತಾಳೆ. ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದು. ತಂದೆ ತಾಯಿ ಹೋದ ಮೇಲೆ ಅವಳು ಹೋಗಬಹುದಿತ್ತು, ಆದರೆ ಹಾಗಲ್ಲ. ನೋಡಿ, ಅವಳು ಬಂದ ಕೆಲಸ ಆಯಿತು. ಯೋಗಾಗ್ನಿಯಿಂದ ಅವಳು ಆ ಒಂದು ಪ್ರಾಣತ್ಯಾಗವನ್ನ ಮಾಡಿಬಿಡ್ತಾಳೆ. ಇದಕ್ಕೆ ಕಾರಣ ಏನು ನೋಡಿ, ಮುಂದೆ ಸೀತಾಕೃತಿಯೇ ವೇದವತಿ ಆ ಸೀತಾಕೃತಿಯಾಗಿ ಬರ್ತಾಳಲ್ಲ, ಆ ಸೀತಾಕೃತಿಯಾಗಿ ಬಂದಾಗ ರಾವಣ ಅವಳನ್ನ ಮುಟ್ಟುವುದಕ್ಕೆ ಆಗೋದಿಲ್ಲ. ಅಂದ್ರೆ ಅವಳ ಇಚ್ಛೆಗೆ, ಅವಳನ್ನ ಯಾವುದೇ ರೀತಿಯಲ್ಲಿ, ಅವಳ ಪಾತಿವ್ರತ್ಯಕ್ಕೆ ಯಾವುದೇ ಭಂಗ ಬಂದಿಲ್ಲ ಅನ್ನೋದು ಮುಂಚೆಯೇ ನಿರ್ಧಾರಿತವಾಗಿ ಬಿಟ್ಟಿರುತ್ತೆ. ಯಾಕಂದ್ರೆ ಅವನು ಮುಟ್ಟಿದರೆ ರಾವಣ ಸತ್ತಿಲ್ಲ ಇನ್ನು, ಅಂದ್ರೆ ವೇದವತಿ ಪತಿವ್ರತೆಯಾಗಿ ಉಳಿದಿದ್ದಾಳೆ. ಇದಕ್ಕೆ ಕಾರಣ ಯಾರು ಅಂದ್ರೆ, ಹಿಂದೆ ಆ ಕುಶಧ್ವಜ ಏನು ಆ ವೇದವತಿಯ ಬೃಹಸ್ಪತಿಯ ಮಗ ಅಂತಹ ಈ ಕುಶಧ್ವಜ ರಾಜರ್ಷಿಯಾಗಿದ್ದಾನೆ. ಇಂಥವರ ಆ ಒಂದು ಅನುಗ್ರಹದಿಂದ ಇವತ್ತಿನ ದಿನ ಸೀತಾವತಾರವಾಗ್ತಾ ಇದೆ. ಆ ಸೀತೆ ಪಾತಿವ್ರತ್ಯ, ಮೂಲ ಸೀತಾ ಆ ಒಂದು ಎಲ್ಲಿ ಕೈಲಾಸಕ್ಕೆ ಹೊರಟು ಬಿಟ್ಟಿರ್ತಾಳೆ. ಅದರ ಆಕೃತಿಯಲ್ಲಿ ಇಂದ್ರದೇವರು ಸೀತಾಕೃತಿಯಲ್ಲಿ ಇರ್ತಾರೆ ಅಂತ ಹೇಳಿ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಂದ್ರೆ ಇದನ್ನೇ ಒಂದೊಂದು ಕಥೆಯನ್ನ, ಆ ಒಂದು ಶಾಪ ಹೇಗೆ ಅವರಿಗೆ ಅದು ಶಾಪವಲ್ಲ, ಅದು ಅನುಗ್ರಹವಾಯಿತು ಅಂತ ನಾವು ತಿಳಿಬೇಕು. ಇದರಿಂದ ನಮ್ಮ ಜೀವನದಲ್ಲಿ ನಮಗೇನು, ಭಗವಂತ ನಮ್ಮೊಂದಿಗಿದ್ದಾನೆ. ನಮಗೇನಾದರೂ ಒಂದು ಘಟನೆ ದುಃಖವಾಗಲಿ ಸುಖವಾಗಲಿ ನಡೆದಿದೆ ಅಂದರೆ ಅದರ ಹಿಂದೆ ಸಾವಿರಾರು ಕಾರಣಗಳು ಇರುತ್ತೆ. ಅದು ಮುಂದೆ ನಮಗೆ ಅನುಗ್ರಹ ರೂಪದಲ್ಲಿಯೇ ಬರುತ್ತೆ ಅಂತ ಹೇಳಿ ನಮಗೆ ದಿನನಿತ್ಯದಲ್ಲಿ ಒಂದು ಸಮಾಧಾನ ಬರ್ತಾ ಹೋಗುತ್ತೆ, ನೆಮ್ಮದಿ ಬರ್ತಾ ಹೋಗುತ್ತೆ. ಹಾಗಾಗಿ ಈ ದೃಷ್ಟಿಕೋನದಿಂದ ನೋಡೋಣ. ಇನ್ನು
ಅರ್ಜುನನಿಗೆ ಊರ್ವಶಿಯ ಶಾಪ ಬಂತು. ಎಲ್ಲಿ? ಪಾಂಡವರು ವನವಾಸದಲ್ಲಿ ಇದ್ರು. ಅರ್ಜುನ ಇಂದ್ರಕೀಲಕ್ಕೆ ಹೋಗಿ ಭಗವಂತ ಯಾರು ರುದ್ರದೇವರನ್ನ ಮೆಚ್ಚಿಸಿ ಅವನಿಂದ ಪಾಶುಪತಾಸ್ತ್ರವನ್ನ ಪಡೆಯುತ್ತಾನೆ. ಆಮೇಲೆ ಅಲ್ಲಿಂದ ಇಂದ್ರ ಸಭೆಗೆ ಹೋಗ್ತಾನೆ. ಇಂದ್ರದೇವರ ಅವತಾರವೇ. ಹಾಗಾಗಿ ಇಂದ್ರನ ಸಭೆಗೆ ಹೋದಾಗ ಅಲ್ಲಿ ಊರ್ವಶಿಯ ನೃತ್ಯ ನಡೀತಾ ಇರ್ತದೆ. ಊರ್ವಶಿ ಯಾರು? ಬದ್ರಿನಾರಾಯಣನ ಮಗಳಾಗಿದ್ದಾಳೆ. ನಾರಾಯಣ ದೇವರ ತಪಸ್ಸಿಗೆ ಕುಳಿತ ನಾರಾಯಣ ದೇವರ ತೊಡೆಯಿಂದ ಜನಿಸಿದವಳು ಊರ್ವಶಿ. ನಾವು ಪ್ರತಿಯೊಂದನ್ನು ಒಂದು ಪಾಯಿಂಟನ್ನು ಬಿಡದೆ ಗಮನ ಇಟ್ಕೊಂಡು ಇದನ್ನ ಕೇಳಿದಾಗ ನಮಗೆ ಭಗವಂತ ನೋಡಿ ಊರ್ವಶಿಯ ಯಾಕೆ ಇಷ್ಟೆಲ್ಲ ಅಪ್ಸರೆಯರಿದ್ರು, ಊರ್ವಶಿಯನ್ನೇ ಯಾಕೆ ನಾವು ಹೇಳ್ತೀವಿ? ನಾರಾಯಣ ದೇವರು ನೋಡಿ, ನಾನು ಇವನಿಗೆ ಇಂದ್ರಕ್ಕಿನ್ನ ಬಲವಾದಂಥ ಸೌಂದರ್ಯ ಇರೋಳನ್ನ ಸೃಷ್ಟಿಸಬಲ್ಲೆ ಅಂತೇಳಿ ಊರ್ವಶಿಯನ್ನ ಸೃಷ್ಟಿ ಮಾಡಿದ್ದಲ್ಲ. ಮುಂದೆ ಅವಳಿಂದ ಬೇಕಾದಷ್ಟು ಕೆಲಸಗಳು ನಡಿಬೇಕಾಗಿದೆ. ಒಬ್ಬರ ಜನ್ಮ ಆಗಲಿ, ಒಬ್ಬರ ಮರಣ ಆಗಲಿ, ಎಲ್ಲದಕ್ಕೂ ಭಗವಂತನ ಚಿತ್ತ. ಅವನ ಒಂದು ಕಾರ್ಯ ನೂರಾರು ರೀತಿಯಲ್ಲಿ ಪರಿಣಾಮಕಾರಿಯಾಗತ್ತೆ ಅನ್ನೋದನ್ನ ನಾವು ತಿಳಿದು ಜೀವನದಲ್ಲಿ ಸಾಧನೆ ಮಾಡಿದಂತಹ ಸಾಧನೆಯೂ ಮಾಡಿದ್ರು. ಅವರಿಂದ ನಮಗೆ ಉಪಯೋಗವೂ ಆಗ್ತಾ ಇದೆ. ನಮ್ಮಂತಹ ಪಾಮರರಿಗೆ ಆ ಒಂದು ಇಂದ್ರದೇವರ ಆ ಊರ್ವಶಿಯ ನೃತ್ಯ ನಡೀತಾ ಇರೋದನ್ನ ನೋಡ್ತಾಳೆ. ಅರ್ಜುನ ನೋಡ್ತಾನೆ. ಆಗ ಇಂದ್ರದೇವರು ನೋಡ್ತಾರೆ. ಮನಕಭಿಮಾನಿ ಅಲ್ವಾ ಇಂದ್ರದೇವರು. ಅವರು ಈ ಊರ್ವಶಿಯ ಮೇಲೆ ಅರ್ಜುನನಿಗೆ ಮನಸ್ಸಾಗಿರಬೇಕು ಅಂತ ಹೇಳಿ ಅವನ ಶಯ್ಯಾಗಾರಕ್ಕೆ ಕಳಿಸ್ತಾರೆ ಇಂದ್ರದೇವರು. ಆಗ ಆ ಅರ್ಜುನ ಹೇಳ್ತಾನೆ, ಇಲ್ಲ ತಾಯಿ, ನಾನು ನಿನ್ನ ಕೋರಿಕೆಯನ್ನ ನನಗೆ ಬೇಡ, ನಾನು ಆ ರೀತಿಯಿಂದಲ್ಲ ನೋಡಿದ್ದು. ಭಗವಂತನ ಮಗಳು ಅನ್ನುವ ಒಂದು ನೋಡಿ, ನೋಟದಲ್ಲಿ ಎಷ್ಟಷ್ಟು ವ್ಯತ್ಯಾಸವಿರುತ್ತೆ. ನಾವು ಅಷ್ಟೇ ಮಕ್ಕಳನ್ನ ನೋಡ್ತೀವಿ, ಬೇರೆ ಸುಮಾರು ರೀತಿಯಲ್ಲಿ ಜಡ ಜೀವಗಳನ್ನ ನೋಡ್ತಿರ್ತೀವಿ. ಆದರೆ ಒಳಗೆ ಏನೋ ಅನುಸಂಧಾನದಿಂದ ನೋಡ್ತೇವೆ ಅನ್ನೋದೇ ಮುಖ್ಯ. ಬದರಿನಾರಾಯಣನ ಮಗಳಾಗಿದ್ದಾಳೆ ಅಂತ ತಿಳಿದು ನಾನು ನೋಡ್ತಾ ಇದ್ದೆ. ಹಾಗಾಗಿ ನೀವು ನಮ್ಮ ಹಿರಿಯರು ಪುರೂರವರು, ಅವರೊಡನೆ ನೀವು ಸಂಬಂಧವನ್ನು ಹೊಂದಿದ್ದೀರಾ. ಆದ್ದರಿಂದ ನಾನು ನಿಮ್ಮೊಂದಿಗೆ ಸಂಬಂಧವನ್ನು ಹೊಂದಿದರೆ ನಾನು ಧರ್ಮ ಭ್ರಷ್ಟನಾಗಿ ಬಿಡ್ತೇನೆ ಅಂತ ಹೇಳಿ ಊರ್ವಶಿಯ ಕೋರಿಕೆಯನ್ನು ನಿರಾಕರಿಸಿದಾಗ ಊರ್ವಶಿಗೆ ಕೋಪ ಬರುತ್ತೆ. ನೀನು ನಪುಂಸಕನಾಗಿ ಹೋಗು, ನಿನ್ನ ಜೀವನ ನಪುಂಸಕನಾಗಿ ನಿನ್ನ ಜೀವನ ಸಾಗುವಂತಾಗಲಿ ಅಂತ. ಆಗ ಶಾಪ ನೀಡಿದಾಗ ದೇವೇಂದ್ರ ಹೇಳ್ತಾನೆ, ನನ್ನದೇ ಅವತಾರ ಅಂತ ಹೇಳಿ 1 ವರ್ಷಕ್ಕೆ ಆ ಶಾಪವನ್ನ ಸಂಕೋಚಗೊಳಿಸ್ತಾನೆ. ಆಗ ಇದು ನೋಡಿ, ಊರ್ವಶಿಯನ್ನ ಯಾಕೆ ಭೇಟಿ ಮಾಡಬೇಕಾಗಿತ್ತು? ಸುಮ್ಮನೆ ಆ ಒಂದು ಇಂದ್ರಕೀಲಕ್ಕೆ ಹೋಗಿ ಪಾಶುಪತಾಸ್ತ್ರವನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬಂದು ಬಿಡಬಹುದಿತ್ತು. ದೇವ ಹಾಗೆ ಮಾಡಿಲ್ಲ. ಯಾಕೆಂದ್ರೆ ಮುಂದೆ ಅಜ್ಞಾತವಾಸದಲ್ಲಿ ಎಲ್ಲಿ ತುಂಬ ಇದೆ ಆ ಒಂದು ದಿನಗಳು. ಆದರೆ ಮುಂಚೆಯೇ ಭಗವಂತ ಪೀಠಿಗೆ ಹಾಕಿಬಿಟ್ಟಿದ್ದ. ಅಲ್ಲಿ ಆ ಒಂದು ಅಜ್ಞಾತವಾಸ ಮಾಡುವಾಗ ವಿರಾಟನ ಅರಮನೆಯಲ್ಲಿ 1 ವರ್ಷ ಪೂರ್ತಿ ಆ ಬೃಹನ್ನಳೆಯಾಗಿ ಅವರು ಅಜ್ಞಾತವಾಸದಲ್ಲಿ ಒಳಗಡೆ ನಿಂತು ಮುಂದೆ ಉತ್ತರಾದೇವಿಯನ್ನ ಅಭಿಮನ್ಯುವಿಗೆ ತೆಗೆದುಕೊಳ್ಳಬೇಕಾಗಿದೆ. ಇದೆಲ್ಲದಕ್ಕೂ ಒಂದಕ್ಕೆ ಒಂದು ಜೋಡಿಸಿಕೊಂಡು ಭಗವಂತ ನೋಡಿ, ನಾವು ಎಂಥ ಪಾಪಿಗಳು ಅಂದ್ರೆ ಹೇಳ್ತಿರ್ತೀವಿ. ನೋಡಿ, ಎಂಥ ಸಜ್ಜನರು ರೀ, ದೇವ್ರ ಕಣ್ಣಿಲ್ಲ ರೀ, ಅವನಿಗೆ ಇವನ್ ಕಣ್ಣು ಕಳೆದು ಬಿಡ್ತಾನೆ ಅಷ್ಟೇ, ದೇವ್ರು ಹಂಗೆ ಹೇಳಕ್ ಹೋದ್ರೆ. ಆದ್ರೆ ಅಯ್ಯೋ, ಅವ್ರಿಗೆ ಎಷ್ಟೋ ಒಳ್ಳೆಯವರು, ಅವ್ರಿಗಿಂತ ಕಷ್ಟ ಕೊಟ್ಬಿಟ್ಟಿದ್ದಾನೆ ಅಂತ ನಾವು ಹೇಳ್ತಿರ್ತೀವಿ. ಇಲ್ಲ, ಎಲ್ಲದಕ್ಕೂ ಕಾರಣಗಳಿದೆ. ಪೂರ್ವ ಕರ್ಮಾನುಸಾರಿಯಾಗಿ ನಮ್ಮ ಬದುಕು ಅನ್ನೋದನ್ನ ನಾವು ನಿರ್ಧಾರ ಮಾಡಿಕೊಳ್ಳಬೇಕಾದ್ರೆ ಈ ದೃಷ್ಟಿಕೋನದಿಂದ ನಾವು ನೋಡಲೇಬೇಕು. ಈಗ ಅಜ್ಞಾತವಾಸದಲ್ಲಿ ಆ ವಿರಾಟನ ಅರಮನೆಯಲ್ಲಿ 1 ವರ್ಷ ಬೃಹನ್ನಳೆಯಾಗಿ ಆ ಊರ್ವಶಿಯ ಶಾಪವನ್ನ ಒಂದು ಅನುಭವಿಸ್ತಾನೆ ಅರ್ಜುನ. ಅದು ಯಾರಿಗೂ ಗೊತ್ತಾಗುವುದಿಲ್ಲ. ನೋಡಿ, ಎಂಥ ಒಂದು ಅಜ್ಞಾತವಾಸದಲ್ಲಿ ಇದ್ದಾಗೂ ಆಯಿತು, ಶಾಪವೂ ಆ ಶಾಪದ ಒಂದು ಅನುಭವವೂ ಆಯಿತು. ಯಾರನ್ನೂ ಬಿಟ್ಟಿಲ್ಲ ದೇವ. ಅದರಿಂದ ಹೀಗೆ ಆ ಒಂದು ಶಾಪ, ಊರ್ವಶಿ ಕೊಟ್ಟಂತಹ ಶಾಪ ಅಲ್ಲಿ ಅಜ್ಞಾತವಾಸದಲ್ಲಿ ಅರ್ಜುನನಿಗೆ ಉಪಯೋಗವಾಗಿದೆ. ಆ ಅರ್ಜುನ ಯಾರಿಗೂ ದುರ್ಯೋಧನನಿಂದ ಕಲಿಗೆ ಅದು ಯಾವುದೇ ಕಾರಣದಲ್ಲಿ ತಿಳಿಯಬಾರದು ಅರ್ಜುನ ಇದ್ದಾನೆ ಅಂತ ಹೇಳಿ. ನೋಡಿ, ಎಂತಹ ಆ ಒಂದು ಊರ್ವಶಿ ಅರ್ಜುನನಿಗೆ ಶಾಪ ಕೊಟ್ಲು ಅಂತ ನಾವು ಕೇಳ್ತೀವಿ. ಆದ್ರೆ ಅದು ವರವೇ ಆಯಿತು ಅರ್ಜುನನಿಗೆ. ಅಂದ್ರೆ ಊರ್ವಶಿಯ ಅಂತರ್ಯಾಮಿಯಾದ ಭಗವಂತ ಆಡಿದ ಮಾತು ಎಂದೂ ಅದು ನಮಗೆ ಕೆಟ್ಟದ್ದಲ್ಲ. ದೊಡ್ಡವರು ಏನಾದರೂ ಬೈದರೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಅವರ ಬೈಯೋರು ಆ ಒಂದು ಏನೋ ಒಂದು ಗಾದೆ ಇದೆ ನೋಡಿ, ಬೈಯೋರು ಬದುಕಕ್ಕೆ ಹೇಳ್ತಾರೆ ಅಂತ. ಅಂದ್ರೆ ನಮಗೆ ಬೈಗುಳ ತಿಂದಾಗ, ಇವತ್ತಿನವರು ಯಾವುದು ಬೈಗುಳ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಹಿಂದೆ ಆ ಒಂದು
ದಿನನಿತ್ಯದ ಬದುಕು ತಪಸ್ಸಿನಂತೆ ಮಾಡ್ತಿದ್ರು ಹಿಂದಿನವರು. ಅದಕ್ಕೆ ಅವರ ಬೈಗುಳವೂ ನಮಗೆ ಆಶೀರ್ವಾದ ಅಂತ ಹೇಳಿ ಅವರೆಲ್ಲ ತಗೊಳ್ತಿದ್ರು. ಈಗ ಮುಂದೆ ಹೋಗೋಣ. ಅಶ್ವತ್ಥಾಮನಿಗೆ ಆ ಶ್ರೀಕೃಷ್ಣ ಒಂದು ಶಾಪವನ್ನು ಕೊಟ್ಟಿದಂತಹ ಪ್ರಸಂಗವನ್ನು ನಾವು ಸ್ಮರಣೆ ಮಾಡೋಣ. ಇದು ಹೇಗೆ ಒಂದು ವರವಾಯಿತು ಅವರಿಗೆ, ನಮಗೆಲ್ಲ ಹೇಗೆ ವರವಾಗಿದೆ ಅನ್ನೋದನ್ನು ನಾವು ಇದರಲ್ಲಿ ಸೂಕ್ಷ್ಮವಾಗಿ ತಿಳಿಯೋಣ. ಕುರುಕ್ಷೇತ್ರದ ಯುದ್ಧ ಕೊನೆಗೊಂಡಿದೆ. ಅಲ್ಲಿ ದ್ರೋಣರ ಮಗ ಅಶ್ವತ್ಥಾಮ ತನ್ನ ತಂದೆಯ ಸಾವಿಗೆ ನ್ಯಾಯವನ್ನು ದೊರಕಿಸಲು ಆ ಪಾಂಡವರು ಅಂತ ಹೇಳಿ ಉಪಪಾಂಡವರು ಮಲಗಿರ್ತಾರೆ. ಆ ಮಲಗಿದಾಗ ಇವರೇ ಪಾಂಡವರು ಅಂತ ಹೇಳಿ ಭ್ರಮೆಯಿಂದ 5 ಜನ ಉಪಪಾಂಡವರ ತಲೆಯನ್ನು ಕತ್ತರಿಸಿ ಬಿಡ್ತಾರೆ. ಯಾರು? ಅಶ್ವತ್ಥಾಮ. ಆಗ ಅಷ್ಟೇ ಅಲ್ಲ, ಅಷ್ಟು ಮಾಡಿದ್ರೆ ಆಗ್ತಿತ್ತು. ಆದರೆ ಅದಕ್ಕೂ ಮುಂದೆ ಹೋಗಿ ಅಶ್ವತ್ಥಾಮ ಅಭಿಮನ್ಯುವಿನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿದ್ದ ಭ್ರೂಣ, ಇನ್ನೂ ಭ್ರೂಣಾವಸ್ಥೆಯಲ್ಲಿರ್ತಕ್ಕಂಥ ಅದನ್ನು ಪರೀಕ್ಷಿತ್ ಮಹಾರಾಜನನ್ನ ಆ ಒಂದು ಬ್ರಹ್ಮಾಸ್ತ್ರವನ್ನು, ಯಾರಾದರೂ ಒಂದು ಮಗುವಿಗೆ ನಾವು ಶಿಕ್ಷೆ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತೇವೆ, ಗರ್ಭಸ್ಥವಾದಂತಹ ಭ್ರೂಣಕ್ಕೆ ಆ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯರು. ಆಗ ಅದರಿಂದ ಕೋಪಗೊಂಡಿದ್ದಾನೆ ಶ್ರೀಕೃಷ್ಣ. ಮಗುವಿನಲ್ಲಿ ವಾಯುದೇವರ ಸನ್ನಿಧಾನ ಇರುತ್ತೆ. 6 ತಿಂಗಳು ಮಗುವಿನ ಎಲ್ಲ ಚಲನ, ಆ ಹುಟ್ಟಿದ ಮೊದಲ 3 ತಿಂಗಳು, ಗರ್ಭದಲ್ಲಿದ್ದಾಗ 5 ತಿಂಗಳು ವಾಯುದೇವರ ಎಲ್ಲವೂ ವಾಯುದೇವರೇ ಮಾಡ್ತಾ ಇರ್ತಾರೆ ಮಗುವಿನಲ್ಲಿ ನಿಂತು. ಹೀಗೆ ವಾಯುದೇವರ ಸನ್ನಿಧಾನ ಇರ್ತಕ್ಕಂತಹ ಅದಕ್ಕೆ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದೆಯಲ್ಲ ಅಂತ ಹೇಳಿ ಆ ಪರೀಕ್ಷಿತನನ್ನ ನಾನು ಉಳಿಸಬೇಕು ಅಂತ ಸಂಕಲ್ಪ ಮಾಡುವಾಗ ನನ್ನ ವಿರುದ್ಧವಾಗಿ ನೀನು ಮಾಡಿದೆ ಅಂತ ಹೇಳಿ ಅಶ್ವತ್ಥಾಮನಿಗೆ ಅವನ ತಲೆ ಹುಟ್ಟಿದಾಗಿಂದ ಅವನ ತಲೆಯಲ್ಲಿ ಒಂದು ಮಣಿ ಇತ್ತು. ಆ ಮಣಿಯನ್ನು ಕಿತ್ತು ತೆಗೆತಾನೆ. ಆ ತಲೆಯಿಂದ ಗಾಯವಾಗಿ ರಕ್ತ ಸೋರಿ ಸೋರಿ ಹೋಗ್ತಾ ಇದೆ. ಆಗ ಶ್ರೀಕೃಷ್ಣ ಅದನ್ನು ಒಂದು ಶಾಪ ಕೊಡ್ತಾನೆ. ನೀನು ಕಲಿಯುಗದ ಅಂತ್ಯದವರೆಗೂ ಈ ಭೂಮಿಯಲ್ಲಿ ಹೀಗೇ ನೋವನ್ನು ಅನುಭವಿಸಿಕೊಂಡು ಅಲೆದಾಡುತ್ತಿರು. ನೋಡಿ, ಅಲೆದಾಡುತ್ತಿರು, ಒಂದೊಂದು ಪದವೂ ಗಮನಿಸಬೇಕು ನಾವು. ಹೀಗೆ ಶಾಪವನ್ನು ನೀಡಿದಾಗ ಅಶ್ವತ್ಥಾಮಾಚಾರ್ಯರು ಬಹಳ ಅವರಿಗೆ ಆ ಕಲಿಯ ಒಂದು ಆ ದುರ್ಯೋಧನನ ಹಾಲನ್ನು ಕುಡ್ದಿರ್ತಾನಲ್ಲ, ನನಗೆ ಬೇಕು ಅಂತ ಹೇಳಿ ಆ ದುರ್ಯೋಧನ ಒಮ್ಮೆ ಕರೆದುಕೊಂಡು ಹೋಗಿ ಹಾಲನ್ನು ಕೊಟ್ಟಿರ್ತಾನಲ್ಲ, ಅದರ ಒಂದು ಮತ್ತು ಇಳಿದು ಹೋಗುತ್ತೆ. ಆಗ ಮತ್ತೆ ವೇದವ್ಯಾಸರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನು ಒಂದು ರೂಪದಿಂದ, ಕೃಷ್ಣ ರೂಪದಿಂದ ನನಗೆ ಒಂದು ಇದನ್ನು ಕೊಟ್ಟೆ, ಆದರೆ ನನಗೆ ಆ ಶಾಪ ಅಲ್ಲ, ಭಗವಂತನ ಮಾತು ಎಂದೂ ಶಾಪವಲ್ಲ, ತಾಯಿಯ ಮಾತು ಎಂದೂ ಶಾಪವಾಗೋದಿಲ್ಲ ಅಂದ ಮೇಲೆ ನೀವು ನನಗೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ನೀವು ಗುರುಗಳು ಅಂತ ಹೇಳಿ ವೇದವ್ಯಾಸರ ಬಳಿ ಬಂದಾಗ ಅವರು ವಿಶಾಪವನ್ನು ಕೊಡ್ತಾರೆ. ವಿಶಾಪ ಅಂದರೆ ಅದನ್ನು ಅರ್ಥ ಮಾಡಿಸ್ತಾರೆ ಅಂತ ತಿಳಿಬೇಕು. ಅಂದರೆ ನೋಡಪ್ಪ, ಮುಂದೆ ಕಲಿಯುಗದಲ್ಲಿ ಅನೇಕ ಸಜ್ಜನರು ಬರ್ತಾ ಇದ್ದಾರೆ. ಆ ಸಜ್ಜನರಿಗೆ ಇವತ್ತಿನ ಒಬ್ಬ ವ್ಯಕ್ತಿಯನ್ನು ಉಳಿಸಬೇಕು ಅನ್ನೋದು ಭಗವಂತನ ಸಂಕಲ್ಪ. ಇವತ್ತಿಗೂ ಮನೆಯಲ್ಲಿ ಒಂದು ಎಣ್ಣೆ, ಅಂದರೆ ಆ ಒಂದು ಎಣ್ಣೆಯನ್ನು ಸೋಮವಾರ ಇರ್ಬೋದು, ಯಾವುದೇ ದಿನವಾಗಲಿ ಒಂದು ನಮ್ಮ ಮನೆಯಲ್ಲಿ ಒಂದು ಉತ್ತಮವಾದ ಕಾರ್ಯ ನಡೆದಿರ್ಬೋದು ಅಥವಾ ಪಿತೃ ಕಾರ್ಯ ನಡೆದಿರ್ಬೋದು, ಯಾವುದೇ ಆಗಲಿ ಎಣ್ಣೆ ಏನಾದರೂ ಅಕಸ್ಮಾತ್ ಆಗಿ, ನಾ ಹೇಳಿದೆ ಅಕಸ್ಮಾತ್ ಅನ್ನೋದನ್ನು ಬರೆದಿಟ್ಟುಕೊಳ್ಳೋಣ, ಅದು ವಿಷ್ಣುವಿನ ಪ್ರೇರಣೆಯಿಂದಲೇ ಅದು ಆಗಿರುತ್ತೆ. ನಾವು ಬೈದು ನೀನು ತುಪ್ಪ ಚೆಲ್ಲದೆ ನೀ ಎಣ್ಣೆ ಚೆಲ್ಲದೆ ಅಂತ ಬೈತಾ ಇರ್ತೀವಿ. ನಾವು ಚೆಲ್ಲಿದ್ರೆ ಏನಿಲ್ಲ, ಅಯ್ಯೋ ಬಿಡಿ ಕೈ ಜಾರು ಬಿತ್ತು ಅಂತೀವಿ. ಬೇರೆಯವರು ಒಂಚೂರು ಚೆಲ್ಲಿ 100 ಮಾತು ಬೈದಿರ್ತೀವಿ. ಆದರೆ ಅಲ್ಲಿ ಇಂತಹ ಪ್ರಸಂಗವನ್ನು ನೆನೆಸಿಕೊಂಡು ವೇದವ್ಯಾಸರು ಅನುಗ್ರಹ ಮಾಡಿದ್ದಾರೆ. ಎಲ್ಲೂ ಎಣ್ಣೆ ಚೆಲ್ಲತ್ತೋ ವೈಷ್ಣವರ ಮನೆಯಲ್ಲಿ ಚೆಲ್ಲಿದ ಎಣ್ಣೆ ನಿನ್ನ ಗಾಯಕ್ಕೆ ಔಷಧಿಯಾಗಲಿ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ತಿರುಗುತ್ತಾ ಇದ್ದಾರೆ. ಯಾವ ವೈಷ್ಣವರ ಮನೆಯಲ್ಲಿ ಎಣ್ಣೆ ಚೆಲ್ತೋ ಅವಾಗ ಅಶ್ವತ್ಥಾಮ ಪ್ರಿಯತಾಮ್ ಅಂತ ನಾವು ಹೇಳಿದ್ರೆ ಎಂಥಾರಿ, ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರ್ತಕ್ಕಂಥ ಸಾಧಕರು. ಆದರೆ ಭಗವಂತ ರುದ್ರದೇವರು ಅಶ್ವತ್ಥಾಮಾಚಾರ್ಯರನ್ನ ಅವರ ಔಷಧಿ ನಮ್ಮ ಮನೆಯ ಚೆಲ್ಲಿದ ಎಣ್ಣೆ ಆಗತ್ತೆ. ಹಾಗನ್ಬಿಟ್ಟು 2 ಲೀಟ್ರ್ ಎಣ್ಣೆ ತಂದು ಚೆಲ್ಬಿಡೋದಲ್ಲ. ಅಂದರೆ ನಮಗೆ ಗೊತ್ತಿಲ್ಲದಂತೆ, ಅರಿವಾಗದಂತೆ ಭಗವಂತ ನಮ್ಮಿಂದ ಅದನ್ನು ಮಾಡಿಸಿದಾಗ ಆಗ ನಾವು ಗೊತ್ತಿದ್ದು ನಾವು ಒಂದು ಇದರಿಂದ ಭಕ್ತಿಯಿಂದ ಅಶ್ವತ್ಥಾಮ ಪ್ರಿಯತಾಂ, ಸ್ವಾಮಿ ಅಶ್ವತ್ಥಾಮಾಚಾರ್ಯರಿಗೆ ಇದು ಔಷಧಿಯಾಗಲಿ ಅಂತ ಹೇಳಿದರೆ ಅಶ್ವತ್ಥಾಮಾಚಾರ್ಯರು ಬಂದು ಅದನ್ನು ಔಷಧಿಯನ್ನಾಗಿ ಹಚ್ಚಿಕೊಂಡು
ಆ ನಂತರ ನಿಮಗೆ ವಿಷ್ಣು ವೈಷ್ಣವರ ಅನುಗ್ರಹವಾಗಲಿ, ಮುಂದೆ ನಿಮಗೆ ಸಾಧನೆ ಉಂಟಾಗಲಿ, ಗುರುಗಳು ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ನೋಡಿ, ರುದ್ರದೇವರನ್ನ ನಮ್ಮೆಲ್ಲರ ಮನೆಯಲ್ಲಿ ಆಶೀರ್ವಾದಕ್ಕಾಗಿ ನೇಮಿಸಿದ್ದಾರೆ ಅವತ್ತಿನ ದಿನ ವೇದವ್ಯಾಸರು. ನೋಡಿ, ಒಂದು ಕಾರ್ಯ, ಗೋಪಾಲದಾಸರ ದೇವರ ನಾಮವೇ ಇದೆ, ನಿನ್ನ ಕಾರ್ಯ ದ್ವಂದ್ವವಾಯಿತು. ಎಲ್ಲ ರೀತಿಯಲ್ಲಿ ಭಗವಂತ, ನಾವೆಲ್ಲ ದೇವನ ಸೃಷ್ಟಿಯಲ್ಲಿದ್ದೇವೆ, ನಮಗೆ ಏನೇ ಆದರೂ ಭಗವಂತ ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ತಿಳಿಬೇಕು. ಹೀಗೆ ಅಶ್ವತ್ಥಾಮಾಚಾರ್ಯರಿಗೆ ಶ್ರೀಕೃಷ್ಣ ಶಾಪ ಕೊಟ್ಟಿದ್ದಲ್ಲ, ಅನುಗ್ರಹವನ್ನೇ ಮಾಡಿದ್ದ. ಆದರೆ ನಾವು ನೋಡುವ ಆ ಒಂದು ದೃಷ್ಟಿಕೋನದಿಂದ ನಮಗೆ ಆ ಸಂದರ್ಭಗಳು ಬೇರೆ ರೀತಿಯಲ್ಲಿ ಹೊಸದಾಗಿ, ಈಗ ನವನವೀನ ಅರ್ಥಗಳನ್ನು ನಾವು ಜಗದುದರ ನತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳನ್ನು ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಾ ಅಂದ್ರೆ ಒಂದೇ ಒಂದು ಪ್ರಸಂಗ, ಅದರಲ್ಲಿ ಭಗವಂತ ನಮಗೆ ನೂತನವಾಗಿ ನಮಗೆ ಹೇಳಿಕೊಡ್ತಾ ಇದ್ದಾನೆ ಅಂತ ನಾವು, ಅಂದ್ರೆ ಆ ಲಕ್ಷ್ಮೀದೇವಿ ಎಲ್ಲೋ ಇಲ್ಲ, ಜಗನ್ನಾಥದಾಸರು ಹೇಳಿರೋ ಲಕ್ಷ್ಮೀದೇವಿ ನಮ್ಮಲ್ಲೇ ಇದ್ದಾಳೆ. ಅವಳು ಕೊಟ್ಟಂತಹ ಶರೀರದಲ್ಲಿ ನಾವಿದ್ದೇವೆ. ತಾಯಿಯಾದ ಮಹಾಲಕ್ಷ್ಮಿಯನ್ನ ನಾವು ಈ ರೀತಿ ಪ್ರಾರ್ಥನೆ ಮಾಡಿದಾಗ ನಮಗೆ ನೂತನವಾದಂತಹ ಒಂದೊಂದು ಸಂದರ್ಭಕ್ಕೆ ಒಂದೊಂದು ದೃಷ್ಟಿಕೋನ ಬರುವಂತೆ ಆ ಒಂದು ಗುರುಗಳು, ತತ್ವಾಭಿಮಾನಿಗಳು ನಮಗೆ ಅನುಗ್ರಹಿಸ್ತಾರೆ ಅಂತ ತಿಳಿತಾ ಮುಂದೆ ಹೋಗೋಣ. ಪರೀಕ್ಷಿತನಿಗೆ ಶೃಂಗಿಯ ಶಾಪ ಬಂದಿದೆ. ಈ ಶೃಂಗಿಯ ಶಾಪ ಅಂದ್ರೆ ಪಾಂಡವರ ಸ್ವರ್ಗಾರೋಹಣ ಆದ ನಂತರ ಅಭಿಮನ್ಯುವಿನ ಮಗ ಪರೀಕ್ಷಿತ ಹಸ್ತಿನಾವತಿಯಲ್ಲಿ ಪಟ್ಟಕ್ಕೆ ಏರ್ತಾನೆ. ಪರೀಕ್ಷಿತನಿಗೆ ಬೇಟೆಯಾಡುವುದು ಬಹಳವಾದಂತಹ ಇಷ್ಟವಾದ ಕೆಲಸವಾಗಿರುತ್ತೆ. ಒಮ್ಮೆ ಪರೀಕ್ಷಿತ ಕಾಡಿನಲ್ಲಿ ಬೇಟೆಯಾಡ್ತಾ ಬಹುದೂರ ಹೋಗಿಬಿಡ್ತಾನೆ. ಅಂದ್ರೆ ಪರಿವಾರವೆಲ್ಲ ಬಿಟ್ಟು ಬಹುದೂರ ಹೋಗ್ತಾನೆ. ಆಗ ಅವನಿಗೆ ಬಾಯಾರಿಕೆಯಾಗತ್ತೆ. ಆಗ ಸಮೀಪದಲ್ಲಿದ್ದಂತಹ ಶಮೀಕ ಋಷಿಗಳ ಆಶ್ರಮಕ್ಕೆ ಅವನು ಬರ್ತಾನೆ. ನೋಡಿ, ಆ ಒಂದು ಬಾಯಾರಿಕೆ ನೋಡಿ, ನಮಗೆ ಹಸಿವಾಗಲಿ ಬಾಯಾರಿಕೆಯಾಗಲಿ ಯಾಕೆ ಆಗತ್ತೆ? ಒಳಗಡೆ ದೈತ್ಯರಿಂದ. ಯಾಕೆಂದ್ರೆ ಜೀವ ಚಿದಾನಂದಮಯ, ಅವನಿಗೆ ಹಸಿವು ಬಾಯಾರಿಕೆಗಳು ಇಲ್ಲ. ಹಾಗಾಗಿ ಆ ಒಂದು ಪರೀಕ್ಷಿತ ತಪಸ್ಸಿನಲ್ಲಿ ಇದ್ದಂತಹ ಆ ಒಂದು ಶಮೀಕರನ್ನ ನೋಡಿ ಅವನ ನೋಡ್ತಾನೆ, ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಅವನಿಗೆ ಭ್ರಮೆ ಉಂಟಾಗಿ ಬಿಡುತ್ತೆ. ಆಗ ಅವನೇನ್ ಮಾಡ್ತಾನೆ, ಅಲ್ಲಿ ಒಂದು ಹಾವು ಸತ್ತು ಬಿದ್ದಿರತ್ತೆ. ನೋಡಿ, ಅಲ್ಲೇ ಬಿದ್ದಿರ್ಬೇಕಾ? ಯಾವತ್ತೂ ಇಲ್ಲದೆ ಇರೋ ಹಾವು ಅಲ್ಲೇ ಸತ್ತು ಬಿದ್ದಿರ್ಬೇಕಾ? ಇದೆಲ್ಲವೂ ಭಗವಂತನ ಆಟ ಅಂತ ತಿಳಿಬೇಕಾದರೆ ನಾವು ಎಲ್ಲವನ್ನು ಪ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಆ ರೀತಿ ಭಗವಂತ ಅಚ್ಚುಕಟ್ಟಾಗಿ ತನ್ನ ಒಂದು ಪಾಲನೆಯ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾನೆ. ನಮಗೂ ಬರೋದಿಲ್ಲ ರೀ ಅಷ್ಟು ಅಚ್ಚುಕಟ್ಟು. ನಾವು ಆ ಒಂದು ಹಿಂದೆ ಒಂದು ಕತೆ ಹೇಳ್ತಾ ಇದ್ರು ನಮ್ಮ ತಂದೆಯವರು. ಆ ಒಂದು ಏನಂದ್ರೆ, ಇದರಲ್ಲಿ ಯಾದವಾರ್ಯರ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ಅಡಿಗೆ ಬಡಿಸ್ತಾ ಇರ್ತಾಳೆ. ತುಂಬ ಇಷ್ಟವಾದ ಅಡಿಗೆಯನ್ನು ಮಾಡಿರ್ತಾಳೆ. ಆಗ ಅಲ್ಲಿ ಅವನು ಹೇಳ್ತಾನೆ, ತುಂಬ ಇಷ್ಟವಾಗಿದೆ ಈ ಒಂದು ಗೊಜ್ಜು, ಏನೋ ಒಂದು ಮಾಡಿರ್ತಾಳಲ್ಲ, ಇದನ್ನು ರಾತ್ರಿಗೂ ಎತ್ತಿಡೋ, ನಾನು ರಾತ್ರಿ ತಿಂತೇನೆ. ಆಗ ಅಲ್ಲಿ ಆ ಒಂದು ಹೊರಗಡೆ ನಿಂತಿದ್ದಂತಹ ಆ ಒಂದು ಏನು ಆ ಯಮದೂತರು ನಕ್ಕು ಬಿಡ್ತಾರೆ. ಆ ನಗು ಈ ಪತಿವ್ರತೆಗೆ ಕೇಳಿಸತ್ತೆ. ಯಾರು ನಗ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ಬಂದು ಅಂತ ಹೇಳಿ. ಅಂದ್ರೆ ನೋಡಿ, ನಾನು ಈ ಒಂದು ಕಥೆಯನ್ನ ಯಾಕೆ ನೆನಪು ಮಾಡಿಕೊಂಡೆ ಅಂತಂದ್ರೆ, ಜೀವನದಲ್ಲಿ ಒಂದು ನಿಮಿಷ, ಇದರಲ್ಲಿ ಯಾಕೆ ಆ ರೀತಿ ಆಗತ್ತೆ ಅಂದ್ರೆ, ಭಗವಂತ ಏನು ಮಾಡಿದ್ದಾನೆ, ನಮಗೆ ಆ ಒಂದು ಸೂಚನೆಗಳನ್ನ ಕೊಡ್ತಾ ಹೋಗ್ತಾನೆ. ಆ ಒಂದು ಸೂಚನೆ ಕೊಟ್ಟಾಗ ಅವಳು ಉಳಿಸ್ಕೊಳ್ಬೇಕಾಗಿದೆ ತನ್ನ ಪತಿಯನ್ನ. ಅದಕ್ಕಾಗಿ ಆ ಯಮದೂತರ ನಗು ಅವಳಿಗೆ ಕೇಳಿಸಿದೆ. ಈಗ ನಾವು ಇವತ್ತು ನಮಗೆ ಗೊತ್ತಿಲ್ಲ, ನಾವು ಇನ್ನು 1 ಗಂಟೆ ಅಲ್ಲ, 1 ನಿಮಿಷದಲ್ಲಿ 1 ಸೆಕೆಂಡಲ್ಲಿ ನಮಗೇನಾಗತ್ತೆ ನಮಗೆ ಗೊತ್ತಿಲ್ಲ. ಆಗ ಏನಾಯಿತು, ನಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ಇದು ಮಾಡ್ತೀವಿ ಅದು ಮಾಡ್ತೀವಿ, 108 ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತೇವೆ. ಆದರೆ ಭಗವಂತ ನಾವೇ ಇಷ್ಟು ಏನೂ ಗೊತ್ತಿಲ್ಲದ ನಾವೇ ಇಷ್ಟೆಲ್ಲ ಕಾರ್ಯಕ್ರಮ 1 ವರ್ಷ ಬುಕ್ಕಾಗಿ ಹೋಗಿದೆ ರೀ ಅಂತ ಹೇಳ್ತಾರಲ್ಲ. ಆದರೆ ಭಗವಂತ ಅವನು ಸ್ವತಂತ್ರನಾಗಿರೋನು, ಅವನಿನ್ನೆಷ್ಟು ಪ್ಲಾನಿಂಗ್ ಮಾಡಿರಬೇಡ. ನನ್ನ ಹುಟ್ಟಿನ ಮುಂಚೆಯಿಂದ ಸಾವಿರ ಅನಂತ ಜನ್ಮಗಳ ಹುಟ್ಟನ್ನು ಆಗಲೇ ಭಗವಂತ ಸೃಷ್ಟಿ
ಮುಷ್ಟಿ ಸೃಷ್ಟಿಯಲ್ಲಿ ನಾವು ಬಂದ್ವಲ್ಲ, ಆಗಲೇ ಭಗವಂತ ಎಲ್ಲವನ್ನ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಈ ಹುಟ್ಟಿನಲ್ಲಿ ಇಷ್ಟು ಸುಖ ದುಃಖಗಳು, ಈ ಹುಟ್ಟಿನಲ್ಲಿ ಈ ಯೋನಿಯಲ್ಲಿ ಇಷ್ಟು, ಈ ಯೋನಿಯಲ್ಲಿ ಇಷ್ಟು ಅಂತ. ಅದಕ್ಕೆ ನಾವು ನಮಗೆ ಹೀಗಾಯಿತು ಅಂತ ಕೊರಗ್ತಾ ಇರ್ತೀವಿ. ಆದರೆ ಭಗವಂತನನ್ನ ಸರ್ವೋತ್ತಮ ಅಂತ ಕೇವಲ ನಾವು ಕಷ್ಟ ಸರ್ವೋತ್ತಮವಲ್ಲ, ಹರಿಯೇ ಸರ್ವೋತ್ತಮ ಅನ್ನೋದನ್ನ ಮಂತ್ರವಾಗಿ ತೆಗೆದುಕೊಳ್ಳಬೇಕು. ಕಷ್ಟ ಸರ್ವೋತ್ತಮವಲ್ಲ, ಹರಿಯೇ ಸರ್ವೋತ್ತಮ. ಭಗವಂತ ಅವನು ಒಂದು ನಿರ್ಧಾರ ಮಾಡಿದ್ದಾನೆ ಅಂದರೆ ಅದು ನನ್ನ ಒಳ್ಳೆಯದಕ್ಕೆ. ನೀನೇನಾದರೂ ಮಾಡು ಸ್ವಾಮಿ, ನಿನ್ನ ಆಜ್ಞೆ ಅಂತ ನಾನು ತೆಗೆದುಕೊಳ್ತೇನೆ ಅನ್ನೋ ಮನಸ್ಥಿತಿ ನಮಗೆ ಬರಬೇಕು. ಹೀಗೆ ಆ ಒಂದು ಎಲ್ಲವನ್ನ ಅಚ್ಚುಕಟ್ಟಾಗಿ ಅಲ್ಲಿ ಹಾವು ಬೀಳುವಂತೆ ಮಾಡಿದ್ದು ಅವನೇ, ಸತ್ತ ಹಾವನ್ನ ಬೀಳುವಂತೆ ಮಾಡಿದ್ದು ಅವನೇ. ಆಗ ಶಮೀಕ ಋಷಿಗಳೇ ಹಾಕಿ ಹೊರಟು ಹೋಗ್ತಾನೆ. ಇಂಥ ಅಹಂಕಾರ ಹೇಗೆ ಬಂತು ಪರೀಕ್ಷಿತನಿಗೆ ಅಂದರೆ ಅವನ ಒಂದು ಇದರಲ್ಲಿ ಹೇಳ್ತಾರೆ, ಆ ಒಂದು ವ್ಯಾಖ್ಯಾನಕಾರರು ಹೇಳ್ತಾರೆ, ಆ ಒಂದು ದುರ್ಯೋಧನ ಉಪಯೋಗಿಸಿದಂಥ ಒಂದು ಕೋಶಾಗಾರದಲ್ಲಿ ಕಿರೀಟಗಳು, ಬೇಕಾದಷ್ಟು ಕಿರೀಟಗಳಿದೆ. ಅವನಿಗೆ ಗೊತ್ತಿಲ್ಲದಂತೆ ಆ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಇದ್ದ. ಅದರ ಒಂದು ಫಲವಾಗಿ ಅವನಿಗೆ ಅಹಂಕಾರ ಬಂತು. ಇಲ್ಲದೆ ಇದ್ರೆ ಅವನ ಕರ್ಮವೂ ಇರುತ್ತೆ, ಅವನು ಹಾವಿನಿಂದ ಕಚ್ಚಿ ಸಾಯಬೇಕಾಗಿರುತ್ತೆ. ಅದಕ್ಕೆ ಯಾವುದೋ ಒಂದು ನಿಮಿತ್ತ ಬೇಕಲ್ಲ, ಅದಕ್ಕಾಗಿ ಭಗವಂತ ಮಾಡಿದ್ದಾನೆ. ಜೊತೆಗೆ ಆ ಕರ್ಮಕ್ಕೆ ಒಂದು ಪ್ರಬೋಧಕವಾಗಿ ಒಂದು ನಿಮಿತ್ತ ಬೇಕಲ್ಲ, ಅದಕ್ಕೆ ಆ ಒಂದು ಏನು ಆ ಕಿರೀಟವನ್ನ ಅದನ್ನ ಕೈಯಲ್ಲಿ ಮುಟ್ಟು ನೋಡಿದ್ದಕ್ಕೇನೆ ಅವನಿಗೆ ಅಂತಹ ಅಹಂಕಾರದ ಬುದ್ಧಿ ಬಂತು. ಆಗ ಶೃಂಗಿ ಏನು ಮಾಡ್ತಾನೆ, ತನ್ನ ತಂದೆಗೆ ಅವಮಾನ ಮಾಡಿದ್ದಾನೆ. ಎಲ್ಲಿ ಶಮೀಕರು ಆ ಧ್ಯಾನಾವಸ್ಥೆಯಲ್ಲಿದ್ದಂತಹ ಋಷಿಗಳಿಗೆ ಅವನು ಇದು ಮಾಡಿದ್ದಾನೆ ಅಂತ ಹೇಳಿ, ಶೃಂಗಿಯು ಕೇವಲ ಬಾಲಕನೇ, ಆದರೆ ಅವನಿಗೂ ತಪಸ್ಸು ಏನೋ ಅವನು ಉಪನಯನವಾಗಿದೆ, ಅವನಿಗೆ ಗಾಯತ್ರಿ ಮಂತ್ರದ ಸಿದ್ಧಿ ಬಂದಿದೆ. ಅಂತಹ ಗಾಯತ್ರಿ ಮಂತ್ರದ ಸಿದ್ಧಿ ಹೊಂದಿದಂತಹ ಶೃಂಗಿ ಶಾಪ ಕೊಟ್ಟಾಗ ಪರೀಕ್ಷಿತನಿಗೆ ತಕ್ಷಕನೆಂಬ ಆ ಒಂದು ಸರ್ಪ ಕಚ್ಚಿ ಸಾಯುವಂತಾಗಲಿ ಅಂತ ಹೇಳಿ ಆ ಶಾಪವನ್ನು ಕೊಟ್ಟು ಬಿಡ್ತಾರೆ. ಸಾಮಾನ್ಯ ನಾವು ಹೇಳ್ತೀವಿ, ಶಮೀಕರು ಬಂದು ಬೈತಾರೆ ಶೃಂಗಿಗೆ, ಹಾಗೆ ಮಾಡಿ ನಮ್ಮನ್ನೆಲ್ಲ ಪಾಲನೆ ಮಾಡುವ ಪರೀಕ್ಷಿತ ಅವನಿಗೆ ಶಾಪ ಕೊಟ್ಟಿಯಲ್ಲ ಅಂದರೆ. ಆದರೆ ನಾವು ಅಷ್ಟೇ ಕೇಳಿರ್ತೇವೆ. ಆದರೆ ಇದೇ ಪ್ರಸಂಗವನ್ನ ನಾವು ಈ ದೃಷ್ಟಿಕೋನದಿಂದ ನೋಡೋಣ. ಅಂದು ಶೃಂಗಿ ಶಾಪವನ್ನ ಕೊಟ್ಟಿಲ್ಲ ಅಂದರೆ ಸಾಮಾನ್ಯವಾಗಿ ಸಾಮಾನ್ಯವರು ಮಾಡುವಂತಹ ತಪ್ಪುಗಳಿಗೆ ಆ ಕ್ಷಣಕ್ಕೆ ಆ ಶಿಕ್ಷೆ ಇಲ್ಲ. ಆದರೆ ದೊಡ್ಡ ಜ್ಞಾನಿಗಳಿಗೆಲ್ಲ ಏನಾಗತ್ತೆ, ಅವರು ಅದನ್ನ ಇಟ್ಟುಕೊಂಡು, ಈಗ ನಾವು ಹೇಳ್ತೀವಲ್ವ ಸಂಚಿತ ಆಗಾಮಿ ಪ್ರಾರಬ್ಧ ಅಂತ, ಒಂದು ಕರ್ಮ ಸಂಚಿತ ಆಗಾಮಿ ಆಗುವುದಕ್ಕಿಂತ ಮುಂಚೆ ಒಂದು ಕರ್ಮವನ್ನ ಆ ಕ್ಷಣದಲ್ಲಿಯೇ ಅದನ್ನ ಅನುಭವಿಸಿ ಬಿಡುವಂತಹ ಒಂದು ಅನುಗ್ರಹ ದೇವ ಮಾಡಿರ್ತಾನೆ. ಎಲ್ಲಿ ಶೃಂಗಿಯಲ್ಲಿ ನಿಂತ ಭಗವಂತ ಈ ಒಂದು ಏನು ಅವಮಾನ ಮಾಡಿದೆಯಲ್ಲಪ್ಪ, ಇದಕ್ಕೆ ಈಗಲೇ ನೀನು ಪ್ರಾಯಶ್ಚಿತ್ತ ಮಾಡಿಕೊಂಡು, ಇದು ನಿನಗೆ ಮುಂದೆ ಬೇಡ, ಯಾಕಂದ್ರೆ ಮುಂದೆ ವೈಕುಂಠಕ್ಕೆ ಹೋಗೋನಿದೆಯಾ ನೀನು, ಅದಕ್ಕಾಗಿ ಇದನ್ನೆಲ್ಲವನ್ನ ನೋಡಿ. ಇಲ್ಲಾಂದ್ರೆ ಪರೀಕ್ಷಿತನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದಂತ ಭಗವಂತ ಅವನನ್ನ ಸಾಯುವ ಸಮಯದಲ್ಲಿ ಯಾಕೆ ಬರಲಿಲ್ಲ ನೋಡಿ. ದೇವ ಒಂದ್ಸಲಿ ಮಾಡ್ತಾನೆ, ಒಂದ್ಸಲಿ ಮಾಡಲ್ಲ ಅನ್ನೋ ಪ್ರಶ್ನೆ ನಮಗ್ ಬರಬಾರ್ದಲ್ವಾ. ಒಂದ್ಸಲಿ ದೇವ ಅನುಗ್ರಹ ಮಾಡಿದ್ದಾನೆ ಅಂದ್ರೆ ಅದು ಅನಂತ ಜನ್ಮಗಳಲ್ಲೂ ದೇವ ನಮಗೆ ಅನುಗ್ರಹ ಮಾಡಿದ್ದಾನೆ. ಅದೇ ಬೇರೆ ದೇವತೆಗಳಿಗೆ ಹಾಗಲ್ಲ. ನೀನು ರುದ್ರದೇವರನ್ನ ಕುರಿತು ತಪಸ್ ಮಾಡಿದ್ರೆ ನೀನೇನು ವರ ಕೇಳ್ತೀಯೋ ಅಷ್ಟೇ, ಮತ್ತೆ ಇನ್ನೊಂದೇನಾದ್ರೂ ವರ ಬೇಕಂದ್ರೆ ಮತ್ತೂ ತಪಸ್ ಮಾಡಬೇಕು. ಆದರೆ ಭಗವಂತ ಹಾಗಲ್ಲ, ಒಮ್ಮೆ ಅವನು ಮಾಡೋದಿಲ್ಲ, ಮಾಡಿದರೆ ಅವನ ಅನಂತ ಜನ್ಮಗಳಲ್ಲಿ ಅವನಿಗೆ ಅನುಗ್ರಹ ಮಾಡ್ತಾನೆ ಅಂತ ಶಾಸ್ತ್ರ ಹೇಳೋದ್ರಿಂದ ಆ ಶೃಂಗಿ ಆ ಶಾಪ ಆ ಒಂದು ಒಳಗಡೆ ನಿಂತು ಪರೀಕ್ಷಿತನಿಗೆ ಮಾಡಿದಂತಹ ಅನುಗ್ರಹ ಅಂತ ನಾವು ತಿಳಿಬೇಕು. ಆಗ ಆ ಕರ್ಮದ ಒಂದು ಆ ಪಶ್ಚಾತ್ತಾಪ ಪಡ್ತಾನೆ ಪರೀಕ್ಷಿತ. ಬಲ್ಲಿ ಏನೇನೂ ಸಮಾಧಾನ ಇಲ್ಲ ಆ ಒಂದು ರಾಜ ಬರೋದಕ್ಕೆ. ಅಯ್ಯೋ ನಾನೆಂಥ ತಪಸ್ವಿಗಳಿಗೆ ನನಗೆ ಯಾಕಿಂತ ಬುದ್ಧಿ ಬಂತು, ಕರ್ಮಾನುಸಾರಿಣಿ ಬುದ್ಧಿ, ನನಗೆ ಎಂಥ ಒಂದು ದುಷ್ಕರ್ಮ ಬಂದು ಬಿಟ್ಟಿದೆ ಅಂತ ಹೇಳಿ ಆ ಗೌರನೊಡನೆ ಆ ಗೌರ ಅನ್ನೋ ಶಿಷ್ಯನೊಡನೆ ಹೇಳಿ ಕಳಿಸ್ತಾರೆ ಶಮೀಕರು. ನೋಡಿ, ಅದು ಒಂದು ಶಮೀಕರಲ್ಲಿ ನಿಂತು ಮಾಡಿದ ಅನುಗ್ರಹ. ದೇವ ನಿನಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ 7 ದಿನಕ್ಕೆ ಮುಂಚೆ ಆ ಪರೀಕ್ಷಿತನಿಗೆ ತಿಳಿಸಿದಂತಹ ಮಹಾನುಭಾವ ಭಗವಂತ ಒಳಗಡೆ ಪರೀಕ್ಷಿತನಲ್ಲಿ ಪಶ್ಚಾತ್ತಾಪವನ್ನ ಕೊಟ್ಟ, ಪ್ರಾಯೋಪವೇಶ ಮಾಡ್ದ, ರುದ್ರದೇವರನ್ನ ಕರೆಸ್ತಾ. ನೋಡಿ, ಚಕ 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 ಎಲ್ಲ ನಾವು ಹೇಳ್ತೀವಲ್ವಾ, ಅಯ್ಯೋ ಎಷ್ಟು ಬೇಗ 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 ಕೆಲಸ ಆಗೋಯ್ತು ಇವತ್ತು ಅಂತ ಹೇಳ್ತಿರ್ತೀವಿ. ಆದ್ರೆ ಅಲ್ಲಿ ದೇವನ ಕುಶಲತೆಯನ್ನ ನಾವು, ಸ್ವಾಮಿ ನನ್ನಂಥ ಅಲ್ಪಳಿಂದ ಇಷ್ಟೆಲ್ಲ ಕೆಲಸ ಮಾಡಿಸ್ತಿದ್ಯಾ, ಇಲ್ಲಿವರೆಗೂ ಕರೆದುಕೊಂಡು ಬಂದಿದ್ಯಾ ಅಂದ್ರೆ ತೇ ನಮ್ಮ ಕೌಶಲ, ಇದು ನಿನ್ನ ಕುಶಲತೆಯೇ ಸರಿ ಅಂತ ನಾವು ತಿಳಿಬೇಕು. ಹಾಗಾಗಿ ಶೃಂಗಿ
ಆ ಒಂದು ಶಾಪ ಕೊಟ್ಟಿದ್ದಾಗ್ಲಿ, ಶಮೀಕರು ಅದನ್ನು ಹೇಳಿ ಕಳಿಸಿದ್ದಾಗ್ಲಿ, ಆ ಎಲ್ಲ ಋಷಿಮುನಿಗಳು, ಪರಶುರಾಮ ದೇವರು ಬರ್ತಾರೆ, ವೇದವ್ಯಾಸರು ಬರ್ತಾರೆ, ಆ ಒಂದು ಶುಕಾಚಾರ್ಯರು ಬರ್ತಾರೆ, ಆ ಎಲ್ಲರಲ್ಲಿರೋ ಭಗವಂತ ಏಕಕಾಲಕ್ಕೆ ಅನುಗ್ರಹ ಮಾಡಿದ್ದಾನೆ ಪರೀಕ್ಷಿತನಿಗೆ. ಶಾಪದಿಂದಾಗಿ ಅವನಿಗೆ ದುಃಖವಲ್ಲ, ಅವನಿಗೆ ಅತ್ಯಂತ ಅವನಿಗೆ ಉತ್ತಮವಾದ ಲೋಕಕ್ಕೆ ಹೋಗಬೇಕಾದ್ರೆ ಈ ಒಂದು ಇದನ್ನ ಕಳೆದುಕೊಂಡು ಹೋಗುವಂತಹ ದೊಡ್ಡ ಯೋಗವನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ನಾವು ತಿಳಿದಾಗ ನಮಗೆ ಈ ಒಂದು ಚರಿತ್ರೆ ನಮಗೆ ಮನಸ್ಸಿನಲ್ಲಿ ಒಂದು ದಾಢ್ಯತೆ ಬರುತ್ತೆ. ಸ್ವಾಮಿ, ಇವತ್ತಿನ ದಿನ ಭಗವಂತ ನನ್ನಿಂದ ಏನೇನು ಮಾಡಿಸಿದ್ದಾನೆ, ಸುಖ ದುಃಖಗಳು ನನಗೆ ಏನೇನು ಬಂದಿರಬಹುದು, ಅದು ನನ್ನನ್ನು ಉದ್ಧಾರ ಮಾಡೋದಕ್ಕಾಗಿಯೇ ದೇವ ಕೊಟ್ಟಿದ್ದಾನೆ. ಆ ಒಂದು ಕ್ಷಣದ ಚಿಂತನೆ ನಮಗೇನು, ಮನಸ್ಸಿಗೆ ನೆಮ್ಮದಿ, ಸಮಾಧಾನ, ದಿನನಿತ್ಯದ ಬದುಕು ಸಮಾಧಾನ. ಬೇರೆ ದುಡ್ಡು ಕೊಡ್ಬೋದು ರೀ, ಬೇರೆಯವರು ಬಂದು ನಮ್ಮ ಜೊತೆ ಇರಬಹುದು, ಏನೇ ಆದರೂ ಕಷ್ಟದ ಸಂದರ್ಭದಲ್ಲಿ ನಮ್ಮ ಒಳಗೆ ದೇವ ಒಳಗೆ ಸಮಾಧಾನ ಕೊಟ್ಟರುಂಟು, ಇಲ್ಲದೇ ಇದ್ರೆ ಇಲ್ಲ. ಹೊರಗಿನಿಂದ ಸಿಗುವಂಥ ಆಹಾರದಂತೆ ಅಲ್ಲ ನೆಮ್ಮದಿ, ಸಮಾಧಾನಗಳು, ಆರೋಗ್ಯ ಇರ್ಬೋದು, ಏನೇ ಇರಬಹುದು, ಒಳಗಡೆ ದೇವ ಕೊಡಬೇಕು, ನಾವು ಅದನ್ನು ಅನುಭವಿಸಬೇಕು. ಹೀಗೆ ಆ ಶೃಂಗಿಯಲ್ಲಿರ್ತಕ್ಕಂಥ ಭಗವಂತ, ಪರೀಕ್ಷಿತನಲ್ಲಿರ್ತಕ್ಕಂಥ ಭಗವಂತ, ಶಮೀಕರಲ್ಲಿರ್ತಕ್ಕಂಥ ಭಗವಂತ, ಅಷ್ಟು ಋಷಿಮುನಿಗಳಲ್ಲಿರ್ತಕ್ಕಂಥ ಭಗವಂತ, ಪರಶುರಾಮ ದೇವರು ಬಂದಿದ್ದಾರೆ ಅಂದ ಮೇಲೆ ಒಂದು ಕ್ಷಣ ಮಾತ್ರದಲ್ಲಿ ಇವನ ಪಾಪವನ್ನು ಹೋಗಲಾಡಿಸಬಹುದಿತ್ತು. ಆದರೆ ಜ್ಞಾನವನ್ನು ಕೊಟ್ಟು ಆ ಎಲ್ಲರೂ ಇಷ್ಟೆಲ್ಲ ಜನಕ್ಕೆ ಆ ಭಾಗವತ ಶುಕಾಚಾರ್ಯರಿಂದ ಹೊರಹೊಮ್ಮಬೇಕಾಗಿದೆ. ಎಷ್ಟೆಲ್ಲ ಋಷಿಗಳು ಬಂದು ಭಾಗವತನ ಕೇಳುವಂತಹ, ಆ ಕೇಳುವುದಕ್ಕೆ ಏರ್ಪಾಟು ಮಾಡಿದಂತಹ ಆ ಪುಣ್ಯ ಪರೀಕ್ಷಿತನಿಗೆ ಬರಬೇಕಾಗಿದೆ. ಅದು ನಿಷ್ಕಾಮ ಕರ್ಮವಾಗಿ, ನಿಷ್ಕಾಮವಾದಂತಹ ಕರ್ಮ ಪುಣ್ಯವನ್ನು ಕೊಡೋದಿಲ್ಲ, ಪಾಪವನ್ನು ಕೊಡೋದಿಲ್ಲ. ನೀವು ನಿಷ್ಕಾಮವಾಗಿ ಒಂದು ಕರ್ಮವನ್ನು ಮಾಡಿದರೆ ಆ ಕರ್ಮಕ್ಕೆ ಡೆಬಿಟೂ ಇಲ್ಲ, ಕ್ರೆಡಿಟೂ ಇಲ್ಲ, ಅದು ಸಂಚಿತವೂ ಆಗಲ್ಲ, ಆಗಾಮಿಯೂ ಆಗಲ್ಲ, ಪ್ರಾರಬ್ಧವೂ ಆಗಲ್ಲ. ಅಂದರೆ ಇಷ್ಟೆಲ್ಲ ಮಾಡಿಸಬೇಕಾಗಿದೆ. ಇದನ್ನೆಲ್ಲ ಕುಶಲತೆಯಿಂದ ಮಾಡಿದ್ದು ಆ ದೇವನಿದ್ದಾನೆ, ಆ ಸರ್ವೋತ್ತಮನಾದ ಭಗವಂತ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ತಿಳಿದಾಗ ನಮ್ಮ ಮನಸ್ಸು ಒಂದು ನೋಡಿ ಫುಲ್ ಸ್ಟಾಪ್ ಅಂತ ನಾವು ಯಾರ್ದೋ ಜೊತೆ ಮಾತಾಡ್ತಿರ್ತೀವಿ, ಏನೋ ಮಧ್ಯದಲ್ಲಿ ಕಟ್ಟಾಗುತ್ತೆ, ಮತ್ತೆ ಮಾಡ್ತೀವಿ 4 ಸಲ ಕಟ್ಟಾದರೂ ಮಾಡ್ತೀವಿ, ಆಮೇಲೆ ಹೇಳ್ತೀವಿ ಇಲ್ಲ ಇಲ್ಲಿ ಸಿಗ್ನಲ್ ಇಲ್ಲ, ನೋಡೋಣ ನಾಳೆ ಮಾಡ್ತೀನಿ ಅಂತ ಹೇಳಿದಾಗ ಅದು ಫುಲ್ ಸ್ಟಾಪ್ ಆದಮೇಲೆ ಮತ್ತೆ ಮಾಡೋದಿಲ್ಲ. ಹಾಗೆ ಒಂದು ಜೀವನಿಗೆ ನಾವು ಯಾವುದೋ ಒಂದು ನಿರ್ಧಾರಯುತವಾದ ಅಂದರೆ ಪ್ರಮೇಯವನ್ನು ನಮ್ಮ ಮನಸ್ಸಿಗೆ ಅರಿತಾಗ ನಮ್ಮ ಮನಸ್ಸು ಶಾಂತವಾಗತ್ತೆ. ಆಗ ನಾವು ಶಾಂತ ಗುರುಗಳ ಪಾದವಂತೂ ನಂಬಿರೋ ಹೇಳಿದ್ದು ನಮಗೆ ಆಗ ಫಲ ಕೊಡುತ್ತದೆ ಅಂತ ತಿಳಿದ ನಾಳೆ ಮತ್ತೆ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಇಷ್ಟೆಲ್ಲ ಋಷಿಮುನಿಗಳ ಅಂತರ್ಗತನಾದ ಮುಖ್ಯಪ್ರಾಣ ಅಂತರ್ಗತನಾದ ಭಗವಂತ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಜ್ಞಾನವನ್ನು ನಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.